ಇವತ್ತು ಕುಂಭಮೇಳ ಕೊನೆಗೊಳ್ತಾ ಇದೆ. ಇವತ್ತು ಫೆಬ್ರವರಿ 26 ಮಹಾಶಿವರಾತ್ರಿ. ಇವತ್ತು ಕೊನೆಯ ದಿನವಾಗಿದೆ ಕುಂಭಮೇಳದ್ದು. ಜನವರಿ 13ಕ್ಕೆ ಪ್ರಾರಂಭ ಆಗಿತ್ತು. ಫೆಬ್ರವರಿ 26ಕ್ಕೆ ಇವತ್ತು ಕೊನೆಗೊಳ್ತಾ ಇದೆ. ಈ ಕುಂಭಮೇಳ ವಿಶೇಷ ಯಾಕಂದ್ರೆ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಜನ ಸೇರುವ ಧಾರ್ಮಿಕ ಕಾರ್ಯಕ್ರಮ ಇದು. ಈ ಬಾರಿ ಅಂತೂ 60 ಕೋಟಿಗೂ ಅಧಿಕ ಜನ ಬಂದು ಈ ಪುಣ್ಯ ಸ್ಥಾನವನ್ನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲೂ ಈ ಬಾರಿಯ ಕುಂಭಮೇಳವನ್ನ 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ಬಾರಿ ತುಂಬಾ ಜನ ಬಂದಿದ್ದಾರೆ ಕುಂಭಮೇಳಕ್ಕೆ ಸಾಮಾನ್ಯ ಜನರು ಮಾತ್ರ ಅಲ್ಲ, ಸಾಧು ಸಂತರು ಮತ್ತೆ ನಾಗಸಾಧುಗಳೆಲ್ಲ ಬರ್ತಾರೆ. ಎಲ್ಲರೂ ಬಂದು ಈ ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಕುಂಭಮೇಳ ಸಂದರ್ಭದಲ್ಲಿ ಸ್ನಾನ ಮಾಡೋದ್ರಿಂದ ಈ ಜೀವನ್ಮರಣಗಳ ಚಕ್ರದಿಂದ ಮುಕ್ತಿಯನ್ನು ಪಡಿಬಹುದನ್ನೋ ನಂಬಿಕೆ ಇದೆ. ಕುಂಭಮೇಳ ಪ್ರತಿ 3 ವರ್ಷಕ್ಕೊಮ್ಮೆ ಕೂಡ ಇರ್ತದೆ. 6 ವರ್ಷಕ್ಕೊಮ್ಮೆ ಬರುವ ಕುಂಭಮೇಳವನ್ನ ಅರ್ಧ ಕುಂಭಮೇಳ ಅಂತ ಕರೀತಾರೆ. ಇನ್ನು 12 ವರ್ಷಕ್ಕೊಮ್ಮೆ ಬರುವ ಕುಂಭಮೇಳವನ್ನ ಪೂರ್ಣ ಕುಂಭಮೇಳ ಅಂತ ಕರೀತಾರೆ. 12 ಪೂರ್ಣ ಕುಂಭಮೇಳಗಳ ನಂತರ ಮಹಾಕುಂಭಮೇಳವನ್ನ ಆಚರಿಸಲಾಗ್ತದೆ. ಇದು 144 ವರ್ಷಕ್ಕೊಮ್ಮೆ ಬರ್ತದೆ. ಇದನ್ನ ಮಹಾಕುಂಭಮೇಳ ಅಂತ ಕರೀತಾರೆ. ಈ ಬಾರಿ ಪ್ರಯಾಗ್ರಾಜ್ ಆಗಿದ್ದು ಕೂಡ ಇದೇ ಮಹಾಕುಂಭಮೇಳ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿ ಕುಂಭಮೇಳಕ್ಕೆ ಯಾರೆಲ್ಲ ಭೇಟಿ ನೀಡಿದ್ದೀರಾ ಕಮೆಂಟ್ ಬಾಕ್ಸ್ ನ ತಿಳಿಸಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮ್ಮ ಪೇಜಿನ ಫಾಲೋ ಮಾಡೋದು ಮರಿಬೇಡಿ.